ಮಾನ್ಯ ಮುಖ್ಯಮಂತ್ರಿ ನಿರ್ಣಯ ಮಂಡಿಸುವುದು ಸರ್ ಉತ್ತರ ಯಾವಾಗ ಅಧ್ಯಕ್ಷರೇ ಹೇಳಿದ ಸಂಜೆ ಉತ್ತರ ಕೊಡ್ತಾರೆ. ಉತ್ತರ ಅವ್ರಿಗೆ ಗೊತ್ತಿದೆ, ಹೇಳಿದ್ದಾರೆ. ಇವತ್ತು ಸಂಜೆ ಸದನ ಮುಗಿಯುವ ಮುಂಚೆ ಉತ್ತರ ಕೊಡ್ತಾರೆ. ಅಲ್ಲ ಈಗಲೇ ಈಗಲೇ ಮಾತಾಡಿ ಆಗಿದೆ. ಮತ್ತೆ ಕೊಡ್ತೇನೆ ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತೇನೆ. ಈಗ ಅಲ್ಲಿ ನಿರ್ಣಯ ಪಾಸ್ ಆಗ್ಬೇಕು ಕೊಡ್ತೇನೆ ನಿಮ್ಗೆ ಉತ್ತರ ಕ್ಲಾರಿಫಿಕೇಶನ್ ಕೊಡ್ತೇನೆ. ಹೇಳ ನೀವು ಇರ್ಲಿಲ್ಲ ಹೇಗೆ ಮಾಡಿದ್ರೆ ಅಂತ ಹೇಳಿ ಕಾರ್ಪೊರೇಟ್ ನೀವು ಇರ್ಲಿಲ್ಲ. ಬೆಳಿಗ್ಗೆ ಮಾತಾಡಿದಾಗ ನೀವು ಇರ್ಲಿಲ್ಲ. ಅಲ್ಲ ಸರ್ ಇಲ್ಲೇ ಉತ್ತರ ಕೊಡ್ಲಿಲ್ಲ. ಅವ್ರು ಕೊಡ್ತಾರೆ, ಆಮೇಲೆ ಕೊಡ್ತೇನೆ. ಸಾಯಂಕಾಲ ಮಾತು ಹಾಕಿದ್ದೀರಿ ಸರ್. ಊಟ ಆದ್ಮೇಲೆ ಮಾತಾಡಿ ಸರ್. ಊಟ ಇಲ್ಲ, ಊಟ ಆದ್ಮೇಲೆ ಮಾತಾಡಲ್ಲ, ಈಗಲೇ ಮಾತಾಡೋದು ಸರ್. ಆಮೇಲೆ ಎಲ್ಲರೂ ಕೂಡ ಇಯರ್ಫೋನ್ ಹಾಕಿ ಈಗೆಲ್ಲ ಬೆಳಿಗ್ಗೆ ಮಾತಾಡಿದಾಗ ನೀವು ಇರ್ಲಿಲ್ರಿ ಮಾತಾಡಿದಾಗ. ಬೆಳಿಗ್ಗೆ ನೀವು ಯಾರು ಇದ್ರ ನಾಯಕ ಹತ್ರ ಕೇಳಿ ಅಲ್ಲಿ. ಹಾಗಾದ್ರೆ ಯಾರನ್ನ ತೀರ್ಮಾನ ಮಾಡುದು? ಜ್ಞಾನೇಂದ್ರ ಇದ್ರು ಮಾತಾಡಿದ್ರಿ ಅಧ್ಯಕ್ಷರೇ. ಇವರೊಂದು 5 ನಿಮಿಷ ಮಾತಾಡ್ಲಿ. ಇಲ್ಲ ನಿರ್ಣಯ ಮಂಡಿಸೋದು. ಮಾನ್ಯ ಅಧ್ಯಕ್ಷರೇ, ನಿಮ್ಮ ಅನುಮತಿ ಮೇರೆ ಈ ಕೆಳಕಂಡ ನಿರ್ಣಯವನ್ನು ಮಂಡಿಸುತ್ತಿದ್ದೇನೆ. ಪ್ರತಿಪಕ್ಷ ನಾಯಕರೇ, ಮಾತಾಡಿಕೊಂಡು ಹೇಳಿ ಪ್ಲೀಸ್. ಸಂಜೆ ಕೊಡ್ತಾರೆ. ಕೂತಲ್ಲಪ್ಪ, ಅಲ್ಲಿ ನೋಡಿ ಯಾಕೆ ಮಾತಾಡಬೇಡಿ. ಪ್ರತಿಪಕ್ಷ ನಾಯಕರೇ, ಕೇಳ್ರಿ, ಕುಳಿಸ್ರಿ. ಮುಖ್ಯಮಂತ್ರಿಗಳು ಮಾತಾಡುವಂತಾಗ ನಾವು ಇನ್ಯಾವತ್ತೂ ಒಪ್ಪಲ್ಲ. ನೀವು ಕರೆದು ಒಪ್ಪಲ್ಲ. ನೀವು ಈ ರೀತಿ ಮಾತಾಡಕ್ ನಾವು ಬಿಡಲ್ಲ. ಬೇಕೇ ಬೇಕು. ನಿಮ್ಮ ಲೀಡರ್ಗಳನ್ನು ಮಾತಾಡಿದ್ರು, ನೀವೊಂದು ಮಾತಾಡ್ತಾ ಹೇಳಿದ್ರೆ ರಾಜೀನಾಮೆ ಡಾಕ್ಯುಮೆಂಟ್ ಕೊಡ್ಲಿ ಅವರು. ಮಾತು ನಿಮ್ಮನ್ನ ಅಲ್ಲಿ ಮಾತಾಡಿದ್ರು ಚರ್ಚೆ ಮಾಡಿದಂತ ಸರಿಯಾ? ಈ ಬಿಜೆಪಿ ಶಿಕ್ಷಕಿಯಾಗಿ ಮಾತಾಡೋದು ಬಿಡಪ್ಪ ಸಾಕು. ಮಾನ್ಯ ಅಧ್ಯಕ್ಷರೇ, ಕುಳ್ಳರ್ಸಾಗಿದ್ರೆ ಕೂದಲೇ ಯಾಕೆ ನಿಮ್ ಮಾತು ಕೇಳಲ್ಲ? ಅವ್ರನ್ನ ಹೊರಗಡೆ ಹಾಕಿ. ಸಂಜೆ ಸದನ ಮುಗಿಯೋ ಮುಂಚೆ. ಅಲ್ಲ, ಸದನ ಹಂಗಲ್ಲ, ಟೈಮಿಂಗ್ ಫಿಕ್ಸ್ ಮಾಡಿ. ಮುಖ್ಯಮಂತ್ರಿಗಳ ಮಂಡನೆ ಆದ ನಂತರ ಉತ್ತರ ಕೊಡಿಸ್ತೀರಾ ಅಥವಾ ಆಮೇಲೆ ಕೊಡಿಸ್ತೀರಾ ಅಂತ ಹೇಳಿ. ಯಾವಾಗಂತ ಸಾಯಂಕಾಲ ಅಂತ ಹೇಳಿರೋದು. ನಡೆಸ್ತೀರಾ? ಹೌದು, ರಾತ್ರಿ ನೀವೇ ಹೇಳಿದ್ದೀರಲ್ರಿ 12 ಗಂಟೆವರೆಗೆ ನಡೆಸಿ ಅಂತ ನೀವೇ ಹೇಳಿದ್ರಿ. ನಡೆಸಿ ಉತ್ತರ ಎಷ್ಟು ಕೊಡ್ತೀರಿ ಹೇಳಿ? ಉತ್ತರ 8 ಗಂಟೆಗೆ ಇವತ್ತೇ ಕೊಡ್ತಾರೆ. ಉತ್ತರ ಇವತ್ತಂದ್ರೆ ಯಾವಾಗ? ಇವತ್ತಂದ್ರೆ ಯಾವಾಗ? ಸಂಜೆ 5 ಗಂಟೆಗೆ ಇವತ್ತೇ ಕೊಡ್ತಾರ್ರಿ. ಚರ್ಚೆ ಪ್ರಾರಂಭ ಮಾಡಿ, ಇದನ್ನ ಮಾಡಿ ಸರ್, ಚರ್ಚೆ ಮಾಡಿ. ಈಗ ಯಾವಾಗ್ಲೂ ಕೊಡ್ತಾನೆ. ಏನ್ ಗೊತ್ತಾ, ಏನ್ ಮಾತಾಡ್ತೀವಿ ಹಂಗ್ ನಡ್ಕೋಬೇಕು. ಏನಂತ ಹೇಳಿದ್ರು ನೀವು? ಇವತ್ತೇ ಕೊಡ್ತೀವಿ ಅಂತ ಹೇಳಿದ್ದು ಇವರು. ಸಾಯಂಕಾಲ ಕೊಡ್ತೀವಿ ಅಂತ ಹೇಳಿದ್ದು. ಸಾಯಂಕಾಲ ಉತ್ತರ ಕೊಡ್ತೀವಿ ಅಂತ ಹೇಳಿರೋದು. ಮಂತ್ರಿ ರೆಡಿ ಇದ್ದಾರೆ. ಸಾಯಂಕಾಲ ಕೊಡ್ತಾರೆ. ಯಾವಾಗ? ಎಷ್ಟು ಗಂಟೆಗೆ ಸರ್? ಸಾಯಂಕಾಲ ಕೊಡ್ತಾರೆ. ಕೊಡಿಸ್ತಾರೆ. ಅವ್ರು ರೆಡಿ ಇದ್ದಾರೆ. ಆಯ್ತು, ಸಾಯಂಕಾಲ ತೀರ್ಮಾನ ನಾವು ಮೀಟಿಂಗ್ ಚರ್ಚೆ ಆದ. ಇವತ್ತು ಸಂಜೆ ನಾವು ಉತ್ತರ ಕೊಡ್ತೇವೆ ಅಂತ ಹೇಳಿದ್ದಾರೆ. ನಿಲ್ಲಪ್ಪ, ಎಷ್ಟು ಒಂದ್ ಸೆಕೆಂಡ್. ಅದಕ್ಕಾಗಿ ಇವತ್ತು ಸಂಜೆ 8 ಗಂಟೆಗೆ ತಾವು ಉತ್ತರ ಕೊಡ್ಬೇಕು. ಮತ್ತೆಂತ ಉತ್ತರ ಕೊಡ್ಲಿ ಸರ್. ಆಯ್ತು, 6 ಗಂಟೆಗೆ ಉತ್ತರ ಕೊಡ್ಲಿ. ಇಲ್ಲ, 6 ಗಂಟೆಗೆ ಕೊಡಿ. 6 ಗಂಟೆಗೆ ಕೊಡಿಯಪ್ಪ. ನೀವೇ ಹೇಳಿದ್ದು ರಾತ್ರಿ 12 ಗಂಟೆವರೆಗೂ ನಡೆಸಿ ಅಂತ ಹೇಳಿದ್ದು. ಅವ್ರು ಎಷ್ಟೊಂದು ತೀರ್ಮಾನ ಮಾಡ್ತಾರೆ ಅಷ್ಟೊಂದು ಕೊಡ್ತಾರೆ. ಅವ್ರು ಎಷ್ಟೊಂದು ತೀರ್ಮಾನ ಮಾಡ್ತಾರೆ ಅಷ್ಟೊಂದು ಕೊಡ್ತಾರೆ. ಸಂಜೆ 6 ಗಂಟೆಗೆ ಉತ್ತರ ಕೊಡಿ. 6 o'clock. ಕರೆಕ್ಟ್. 6 ಗಂಟೆಗೆ ರಾಜೀನಾಮೆ ತಗೊಂಡು ಸ್ಟಾರ್ಟ್ ಮಾಡಿ ಸರ್. 6 ಗಂಟೆಗೆ ಅಲ್ಲಲ್ಲ
ಉತ್ತರ ಕೊಡ್ಲಿ. ಈಗ ನೀವು ಅಲಿಗೇಷನ್ ಮಾಡಿದ ತಕ್ಷಣ ಯಾರಾದ್ರೂ ರಾಜೀನಾಮೆ ಕೊಟ್ಟಾರ? ಅಲಿಗೇಷನ್ ಮಾಡಿದ ತಕ್ಷಣ ಸುಳ್ಳು ಅಲಿಗೇಷನ್ ಮಾಡಿದ್ರೆ ಕೊಟ್ಬಿಡಬೇಕು ರಾಜೀನಾಮೆ. ಅವ್ರ ಮೇಲೆ ಯಾವುದೇ ಇಲ್ಲ. ಪ್ಲೀಸ್ ಸಿಟ್ ಡೌನ್. ಪ್ಲೀಸ್ ಸಿಟ್ ಡೌನ್. ಮಾಡ್ತಾರೆ ನೀವು ಹೇಳ್ದಕ್ಕೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಯಾರು ಸರ್ಕಾರನೇ ನಡೆಸಕ್ಕಾಗಲ್ಲ. ಆಯ್ತು, ಈ ಸದನವು ಭಾರತದ ಪ್ರಜಾಸತ್ತೆಯ ಭದ್ರ ಬುನಾದಿಯಾದ ಪಂಚಾಯತ್ ರಾಜ್ ವ್ಯವಸ್ಥೆ ಮತ್ತು ಅಧಿಕಾರ ವಿಕೇಂದ್ರೀಕರಣದ ತತ್ವಗಳಿಗೆ ನನ್ನ ಸಂಪೂರ್ಣ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ. ಗ್ರಾಮೀಣ ಬಡವರ ಪಾಲಿನ ಸಂಜೀವಿನಿಯಾಗಿದ್ದ ಮತ್ತು ಗ್ರಾಮೀಣ ಬದುಕಿನ ಅವಿಭಾಜ್ಯ ಅಂಗವಾಗಿದ್ದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾಯ್ದೆಯನ್ನು ಮನ್ರೇಗಾ ರದ್ದುಗೊಳಿಸಿರುವುದನ್ನು ಈ ಸದನವು ಅತ್ಯಂತ ಗಂಭೀರವಾಗಿ ಪರಿಗಣಿಸುತ್ತದೆ. ಕೇಂದ್ರ ಸರ್ಕಾರವು ಏಕಪಕ್ಷೀಯವಾಗಿ ಜಾರಿಗೆ ತಂದಿರುವ ಹೊಸ ರಾಮ್ ಜಿ ಕಾಯ್ದೆಯ ಒಕ್ಕೂಟ ವ್ಯವಸ್ಥೆಯ ಮೂಲ ಆಶಯಗಳಿಗೆ ಮತ್ತು ಗ್ರಾಮೀಣ ಜನರ ಜೀವನೋಪಾಯದ ಬಗ್ಗೆಗೆ ಮಾರಕವಾಗಿದೆ. ಗ್ರಾಮೀಣ ಬಡ ಕುಟುಂಬಗಳಿಗೆ ಆರ್ಥಿಕ ಭದ್ರತೆ ನೀಡುವ ಸಲುವಾಗಿ 2005ರಲ್ಲಿ ಅಂದಿನ ಡಾಕ್ಟರ್ ಮನಮೋಹನ್ ಸಿಂಗ್ ನೇತೃತ್ವದ ಯುಪಿಎ ಸರ್ಕಾರವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ಈ ಯೋಜನೆಯು ನಿರುದ್ಯೋಗ ನಿರ್ಮೂಲನೆ, ವಲಸೆ ತಡೆ, ಲಿಂಗ ತಾರತಮ್ಯವಿಲ್ಲದೆ ವೇತನ ನೀಡುವಿಕೆ, ಪಂಚಾಯತ್ ವಿಕೇಂದ್ರೀಕರಣದ ಬಲವರ್ಧನೆ ಹಾಗೂ ಗ್ರಾಮೀಣ ಜನರ ವೈಯಕ್ತಿಕ ಹಾಗೂ ಸಮುದಾಯ ಆಸ್ತಿಗಳ ಸೃಜನೆಯಿಂದ ಕ್ರಾಂತಿಕಾರಿ ಬದಲಾವಣೆ ತಂದಿದೆ. ಹೊಸ ಕಾಯ್ದೆಯು ಸಂವಿಧಾನದ 21ನೇ ಅನುಚ್ಛೇದದಲ್ಲಿ ಸಿಗುವ ಜೀವಿಸುವ ಹಕ್ಕನ್ನು ಮತ್ತು ಜೀವನೋಪಾಯದ ಹಕ್ಕನ್ನು ಉಲ್ಲಂಘಿಸುತ್ತದೆ ಹಾಗೂ ಸಂವಿಧಾನದ 73ನೇ ತಿದ್ದುಪಡಿಯ ಮೂಲಕ ಗ್ರಾಮ ಪಂಚಾಯಿತಿಗಳಿಗೆ ನೀಡಲಾದ ಅಧಿಕಾರವನ್ನು ಮತ್ತು ಸ್ವಾಯತ್ತತೆಯನ್ನು ಕಳೆದುಕೊಳ್ಳುವ ಮೂಲಕ ಸಂವಿಧಾನದ 73ನೇ ತಿದ್ದುಪಡಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ರಾಜೀನಾಮೆ ಕೊಡ್ಲಿ. ಆಶಯಕ್ಕೆ ವಿರುದ್ಧವಾಗಿರುವುದಲ್ಲದೆ ಮಾನ್ಯ ಅಧ್ಯಕ್ಷರ ಈ ತರ ನಾನು ನೀವು ಕರಿಬಾರ್ದು ಇನ್ನು ಯಾವತ್ತು ನಮಗೆ. ಓಕೆ, ವಾಟ್ ಇಸ್ ದಿಸ್? ಅಧ್ಯಕ್ಷ ಮುಖ್ಯಮಂತ್ರಿಗಳ ಮಾನ ಮರ್ಯಾದೆ ಏನು ಇಲ್ಲ ಮಾತಾಡ್ತಿದ್ರೆ ನೀವು ಇಷ್ಟ ಬಂದಾಗೆ ಏನು ನೀವು ದೊಡ್ಡ ಆಯ್ತು. ಆಶಯಕ್ಕೆ ವಿರುದ್ಧವಾಗಿರುವುದಲ್ಲದೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಕಲ್ಪನೆಯ ಗ್ರಾಮ ಸ್ವರಾಜ್ಯದ ಉದ್ದೇಶದ ಸಹ ವಿಫಲಗೊಳ್ಳುತ್ತದೆ. ಮನ್ರೇಗಾ ಕಾಯ್ದೆಯಲ್ಲಿ ಕೇಂದ್ರ ಸರ್ಕಾರವೇ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.